ಕೇವಲ ಈ ತಟ್ಟೆ ಇಡ್ಲಿಗೋಸ್ಕರನೇ ನಾನು ಈ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಂಬ್ತೀರಾ? ಹೌದು, ಪ್ರತಿಯೊಬ್ಬ ಬಾಯ್ಸ್ಗೂ ಅವಾಗವಾಗ ಅನ್ಸಂಗೆ ನನಗೂ ಯಾಕೋ ತುಂಬಾ ಲೋ ಫೀಲ್ ಆಗ್ತಾ ಇತ್ತು. ಯಾಕೆ ಅಂತ ರೀಸನ್ನೇ ಗೊತ್ತಿಲ್ಲ. ಎಲ್ಲ ಇದ್ರೂ ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅಂತ ಅಂದ್ಕೊಂಡು ನಾನು ಕೂಡ ಒಂದು ಸಿಂಪಲ್ಲಾಗಿ ಒಂದು ಯಾವುದಾನ ಶಾರ್ಟ್ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಹೋಗೋ ದಾರಿಲಿ ಕುಣಿಗಲಲ್ಲಿ ಬೆಸ್ಟ್ ತಟ್ಟೆ ಇಡ್ಲಿ ಅಂತ ಹೊಡೆದೆ. ಆಗ ನನಗೆ ಗೂಗಲ್ ತೋರಿಸಿದ್ದೆ ಈ ದರ್ಶನ್ ತಟ್ಟೆ ಇಡ್ಲಿ ಅಂತ. ಅಲ್ಲಿಗೆ ಹೋದ್ಮೇಲೆ ನನಗೆ ಅವ್ರ ಜೊತೆ ಮಾತಾಡಿದ್ಮೇಲೆ ನನ್ನ ಒಪಿನಿಯನ್ನೇ ಚೇಂಜ್ ಆಯಿತು. ಅಂದರೆ ಏನಪ್ಪ ಇಲ್ಲಿ ಚೆನ್ನಾಗಿರುತ್ತಾ ಅಂತ ಅನ್ಕೊತಾ ಇದ್ದವನಿಗೆ ಅವರು ಹೋಗಿದ ತಕ್ಷಣ ಮಾತಾಡ್ಸಿದ ರೀತಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಮತ್ತು ಆ ತಟ್ಟೆ ಇಡ್ಲಿ ಇದ್ದಿದ್ದು ಸಾಫ್ಟು, ಬೆಣ್ಣೆ ಹಾಕಿದ್ರಲ್ಲ ಮೇಲೆ ಹಂಗೆ ಇತ್ತು, ಬೆಣ್ಣೆ ಥರನೇ ತಟ್ಟೆ ಇಡ್ಲಿ ಸಹ. ಹಾಗೆ ವೈಬು ಕೂಡ, ಮೇಲ್ಗಡೆ 2 ಆಲದ ಮರಗಳಿದ್ವು, ಸುತ್ತ ಒಳ್ಳೆ ಪಾರ್ಕಿಂಗು, ಆ ಗಾಡಿಗಳು ಜಾಸ್ತಿ ಸೌಂಡ್ ಮಾಡ್ತಾ ಇದ್ವು ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸೂಪರ್ ಕ್ರೇಜಿ. ತಟ್ಟೆ ಇಡ್ಲಿ ಅಷ್ಟೇ, ಪಲಾವು ಕೂಡ ಸಖತ್ ಟೇಸ್ಟ್ ಆಗಿತ್ತು. ಮತ್ತು ವಡೆ ಬಗ್ಗೆ ಮಾತಾಡೋಂಗಿಲ್ಲ, ಕ್ರಿಸ್ಪಿಯಾಗಿ 2 ವಡೆ ಬ್ಯಾಟಿಂಗ್ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಅವ್ರ ಹತ್ರ ಮಾತಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡು, ಅವರಿಬ್ಬರು ಇದ್ದರು, ತಾಯಿ ಮಗನೋ ಏನು ಅಂತ ಗೊತ್ತಿಲ್ಲ. ಜಾಸ್ತಿ ಮಾತಾಡಿಲ್ಲ, ಸ್ವಲ್ಪ ಮಾತಾಡಿದೆ. ಆ ಮಾತಲ್ಲೇ ಒಳ್ಳೆತನ ಸಖತ್ತಾಗಿತ್ತು, ತುಂಬಾ ಖುಷಿ ಆಯಿತು. ನೀವು ಯಾರಾದರೂ ಹಾಸನ ಹೈವೇಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಸೋಲೂರಿಂದ ಒಂದು 10 ಕಿಲೋಮೀಟ್ರ್ ಮುಂದೆಗಡೆ ದರ್ಶನ್ ತಟ್ಟೆ ಇಡ್ಲಿ ಒಂದ್ಸರಿ ಟ್ರೈ ಮಾಡಿದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.